ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಶಿಡ್ಲಘಟ್ಟದಲ್ಲಿ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮ. ಹೆಲ್ಮೆಟ್ ಕಾನೂನಿನ ಭಯಕ್ಕಲ್ಲ, ಜೀವ ರಕ್ಷಣೆಗೆ. ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ. ಶಿಡ್ಲಘಟ್ಟ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಜನವರಿ 2026ರ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ 112 ಘಟಕ, ಚಿಂತಾಮಣಿ ಉಪವಿಭಾಗ, ಶಿಡ್ಲಘಟ್ಟ ವೃತ್ತ ಹಾಗೂ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಚಿಕ್ಕಬಳ್ಳಾಪುರ ತಾಲೂಕು ಕಾನೂನು ಸೇವಾ ಸಮಿತಿ, ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು, ಇಂದಿನ ದಿನಗಳಲ್ಲಿ ಬಹುತೇಕ ಮನೆಗಳಲ್ಲಿ ದ್ವಿಚಕ್ರ ವಾಹನಗಳಿವೆ. ಆದರೆ ವಾಹನ ಚಾಲನೆಗೂ ಮುನ್ನ ಚಾಲನಾ ಪರವಾನಗಿ ಹಾಗೂ ಸುರಕ್ಷತಾ ಕ್ರಮಗಳು ಅತ್ಯಂತ ಅಗತ್ಯ. ಹೆಲ್ಮೆಟ್ ಧರಿಸೋದು ಕೇವಲ ಕಾನೂನಿನ ಕಾರಣಕ್ಕಲ್ಲ, ನಿಮ್ಮ ಅಮೂಲ್ಯ ಜೀವ ಉಳಿಸಿಕೊಳ್ಳಲು. ಅಪಘಾತದಲ್ಲಿ ಕೈಕಾಲಿಗೆ ಚಿಕಿತ್ಸೆ ಸಾಧ್ಯವಾದರೂ ತಲೆಗೆ ಗಾಯವಾದರೆ ಜೀವ ಉಳಿಯೋದು ಕಷ್ಟ ಅಂತ ಆತಂಕ ವ್ಯಕ್ತಪಡಿಸಿದರು. ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದರೆ ದಂಡ ಹಾಗೂ ಕಠಿಣ ಕಾನೂನು ಕ್ರಮ ಎದುರಾಗಲಿದೆ ಅಂತ ಎಚ್ಚರಿಸಿದ ಅವರು, ಮೊದಲ ಬಾರಿ ದಂಡ, 2ನೇ ಬಾರಿ ಡಬಲ್ ದಂಡ, 3ನೇ ಬಾರಿ ಇನ್ನಷ್ಟು ಕಠಿಣ ಶಿಕ್ಷೆ ಅನಿವಾರ್ಯ. ₹1000 ಹೆಲ್ಮೆಟ್ ನಿಮ್ಮ ಲಕ್ಷಾಂತರ ಮೌಲ್ಯದ ಜೀವವನ್ನು ಉಳಿಸಬಲ್ಲದು. ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಹೋಗದೆ ಕಾನೂನಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಮೊಬೈಲ್ ಬಳಕೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವ ಅಪಾಯಗಳ ಕುರಿತು ಮಾತನಾಡಿದ ಅವರು, ಮೊಬೈಲ್ನಲ್ಲಿ ಮಾತನಾಡ್ತಾ ಅಥವಾ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದು ಶಿಕ್ಷಾರ್ಹ ಅಪರಾಧ. ಇದು ನಿಮ್ಮ ಜೀವಕ್ಕೂ ಇತರರ ಜೀವಕ್ಕೂ ಅಪಾಯ. ಒಂದೇ ಜೀವನ, ಒಂದೇ ತಲೆ, ಅದನ್ನು ಕಳೆದುಕೊಳ್ಳಬೇಡಿ ಅಂದರು. ಸರಳವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ದ್ವಿಚಕ್ರ ವಾಹನ ಅಂದರೆ ಒಂದು 2 ವೀಲರ್ ಆದರೂ ಇದ್ದೇ ಇದೆ. ನೀವಾಗಲಿ, ನಿಮ್ಮ ಮನೆಯಲ್ಲಿ ಮಕ್ಕಳಾಗಲಿ ಅಥವಾ ನಿಮ್ಮ ಸಂಬಂಧಿಕರಾಗಲಿ ಬಳಸ್ತಾ ಇರ್ತೀರ. ಅದ್ರ ಜೊತೆಗೆ ಒಂದು ಕಾರು. ಪ್ರತಿದಿನ ನೀವು ಬೆಳಗ್ಗೆ ಎದ್ದರೆ ಸಂಜೆಗೆ ಮನೆಗೆ ಸೇರೋವರೆಗೂ ಆ ವಾಹನದ ಬಳಕೆ ಇದ್ದೇ ಇರುತ್ತೆ. ಒಂದು ದ್ವಿಚಕ್ರ ವಾಹನ ಅಥವಾ ಕಾರ್ನ ನೀವು ಬಳಸ್ತಾ ಇದ್ದೀರಾ ಅಂದರೆ ಮಿನಿಮಮ್ ಅದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಏನು? ಲೈಸೆನ್ಸ್ ಇಲ್ಲದೆ ನೀವು ಯಾವುದೇ ವಾಹನಗಳನ್ನ ಓಡಿಸತಕ್ಕದ್ದಲ್ಲ. ಒಂದು 2 ವೀಲರ್ಗಳ ಬಳಸೋ ಸಂದರ್ಭದಲ್ಲಿ ಮುಖ್ಯವಾಗಿ ಬಳಸಬೇಕಾಗಿದ್ದೇನು? ಹೆಲ್ಮೆಟ್ ಬಳಸೋದು ಕಾನೂನಿಗೆ ಎದುರೇ ಅಲ್ಲ. ನಿಮ್ಮ ಜೀವ ಚೆನ್ನಾಗಿರಬೇಕು, ನೀವು ವಾಪಸ್ ಮತ್ತೆ ಮನೆಗೆ ಹೋಗಿ ಸೇರಬೇಕು, ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ನೀವು ಜೀವನವನ್ನು ಮುಂದಿನ ದಿನನೂ ನಿರ್ವಹಿಸಬೇಕು ಅಂದರೆ ನೀವು ಹೆಲ್ಮೆಟ್ ಬಳಸಲೇಬೇಕು. ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಕೈಕಾಲಿಗೆ ಅಥವಾ ದೇಹದ ಇತರ ಭಾಗಗಳಿಗೆ ಏಟಾದಾಗ ಶಸ್ತ್ರಚಿಕಿತ್ಸೆನ ಆಪರೇಷನ್ ಮಾಡಿ ಸರಿಪಡಿಸ್ಬೋದು. ಆದರೆ ಒಂದು ವೇಳೆ ತಲೆಗೆ ಏನಾದರೂ ಏಟಾಯಿತು ಅಂದರೆ ಅದು ಮತ್ತೆ ಸರಿಪಡಿಸೋಕ್ಕೆ ಆಗೋದಿಲ್ಲ. ತಲೆಗೆ ಏಟಾಗಿಯೇ ಜನಗಳು ಜೀವ ಕಳ್ಕೊತಾ ಇದ್ದಾರೆ. ತಲೆಗೆ ಏಟಾಗಿ ಇನ್ ಟೈಮಲ್ಲಿ ಅವ್ರಿಗೆ ಆಸ್ಪತ್ರೆಗೆ ಸೇರಿಸದೆ ರಕ್ತ ಹರಿದುಬಿಟ್ಟು ರಸ್ತೆಯಲ್ಲೇ ಕೂಡ ಜನ ಜೀವ ಕಳ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸು ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕು ಡಿಸ್ಟಿಕಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಪೊಲೀಸ್ರ ಜೊತೆ ಜಗಳ ಆಡೋದು, ಕಿತ್ತಾಡೋದು, ನಾವು ಎಲ್ಲಿಗೋ ಹೋಗಿದ್ವಿ, ಆ ತರಕಾರಿ ತರಕ್ಕೆ ಬಂದಿದ್ವಿ, ಮಕ್ಕಳು ಸ್ಕೂಲಿಗೆ ಕೊಡಕ್ಕೆ ಬಂದಿದ್ವಿ, ಮರೆತುಬಿಟ್ವಿ, ಇದೆಲ್ಲ ಕಾರಣಗಳಲ್ಲ. ನೀವು ಹೆಲ್ಮೆಟ್ ಬಳಸಬೇಕು ಅಂದರೆ ಕಾನೂನು ಪ್ರಕಾರ ಬಳಸಲೇಬೇಕು. ಬಳಸಲಿಲ್ಲ ಅಂದರೆ ದಂಡ. ಒಂದು ಸತಿಗೆ ಮಿನಿಮಮ್ ದಂಡ, 2ನೇ ಸತಿಗೆ ಅದಕ್ಕಿಂತ ಡಬಲ್ ದಂಡ ಬೀಳುತ್ತೆ, 3ನೇ ಸತಿಗೆ ಶಿಕ್ಷೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀವಿ, ಹೆಲ್ಮೆಟ್ ಕಡ್ಡಾಯ ಆಗಿರೋದ್ರಿಂದ ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಜೀವ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರೇ ದ್ವಿಚಕ್ರ ವಾಹನ ಬಳಸ್ತಾ ಇದ್ದೀರಾ, 2 ವೀಲರು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ₹1000 ಎಲ್ಲೋ ತೆಗ್ಬಿಡ್ತೀವಿ ನಾವು. ಹೋಟ್ಲಿಗೋ ಮತ್ತೊಂದಕ್ಕೂ ಮಕ್ಕಳು ಮರಿಗೋ ಏನೋ ತೊಗೊಂಡೋಗಿ ಕೊಡೋದಕ್ಕೂ ಒಂದು ₹800ರಿಂದ ₹1000 ಕೊಟ್ಟರೆ ಒಳ್ಳೆ ಹೆಲ್ಮೆಟ್ ಅಂತೂ ನಿಮ್ಮ ಜೀವ ಉಳಿಸೋದು ಸಿಕ್ಕೇ ಸಿಗುತ್ತೆ. 18 ವರ್ಷ ತುಂಬದ ಮಕ್ಕಳಿಗೆ ವಾಹನ ನೀಡೋದು ದೊಡ್ಡ ತಪ್ಪು. ಅಪಘಾತವಾದರೆ ವಾಹನ ಮಾಲೀಕರ ಮೇಲೂ ಪ್ರಕರಣ ದಾಖಲಾಗ್ತದೆ. ಲಕ್ಷಾಂತರ ರೂಪಾಯಿ ಪರಿಹಾರ ಕಟ್ಟಬೇಕಾದ ಪರಿಸ್ಥಿತಿ ಉಂಟಾಗಬಹುದು ಅಂದರು. ವೃತ್ತ ನಿರೀಕ್ಷಕ ಆನಂದ್ ಮಾತನಾಡಿ, ಸಂಚಾರಿ ನಿಯಮಗಳು ದಂಡಕ್ಕಾಗಿ ಅಲ್ಲ, ಜೀವ ರಕ್ಷಣೆಗೆ. ಇತ್ತೀಚಿನ ಅಪಘಾತಗಳಲ್ಲಿ ಬಹುತೇಕ ವಾಹನಗಳಿಗೆ ಇನ್ಶೂರೆನ್ಸ್ ಇರಲಿಲ್ಲ. ಇನ್ಶೂರೆನ್ಸ್ ಇಲ್ಲದಿದ್ದರೆ 15ರಿಂದ 20 ಲಕ್ಷ ರೂಪಾಯಿ ಪರಿಹಾರವನ್ನು ಮಾಲೀಕರೇ ಭರಿಸಬೇಕಾಗ್ತದೆ. ರಸ್ತೆ ಎಡಭಾಗದಲ್ಲೇ ಚಾಲನೆ ಮಾಡಬೇಕು. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯ ಅಂತ ಹೇಳಿದ್ರು. ಜನವರಿ ತಿಂಗಳನ್ನು ರಸ್ತೆ ಸುರಕ್ಷತಾ ಮಾಸವಾಗಿ ಆಚರಿಸಲಾಗ್ತಿದ್ದು, ಇದು ಕೇವಲ ಒಂದು ತಿಂಗಳ ಕಾರ್ಯಕ್ರಮವಲ್ಲ, ಇಡೀ ವರ್ಷ ಪಾಲಿಸಬೇಕಾದ ನಿಯಮ ಉಲ್ಲಂಘಿಸಿದರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಶಿಡ್ಲಘಟ್ಟ ತಾಲೂಕಿನಲ್ಲಿ 100% ಹೆಲ್ಮೆಟ್ ಮತ್ತು ದಾಖಲೆಗಳ ಅನುಸರಣೆ ಕಡ್ಡಾಯವಾಗಬೇಕು ಅಂತ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್, ನಗರ ಪೊಲೀಸ್ ಠಾಣೆ ಉಪನಿರೀಕ್ಷಕ ವೇಣುಗೋಪಾಲ್, ಗ್ರಾಮಾಂತರ ಪೊಲೀಸ್ ಠಾಣೆ ಉಪನಿರೀಕ್ಷಕ ಸತೀಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ವಕೀಲರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಗದೀಶ್ ಬಾಬು, ಸುಮನ್ ಟಿವಿ, ಶಿಡ್ಲಘಟ್ಟ.